ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಅಕ್ಕನ ಮನೆಯ ನೂತನ ಗೃಹ ಪ್ರವೇಶ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ವತಿ, ಪರಮೇಶ್ವರ, ಗಣೇಶ ಮತ್ತು ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಭಾಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಿಂದ ಮಾಡಲಾಯಿತು. ಸೊ ಈ ಅಷ್ಟಲಕ್ಷ್ಮಿಯರ ಪೂಜೆಯಿಂದ ನೂತನ ಮನೆಗೆ ಶಾಂತಿ, ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಎಲ್ಲನೂ ಕೂಡ ನೆಲೆಸುತ್ತೆ ಅಂತಕ್ಕಂಥದ್ದು ಒಂದು ಭಾವನೆ. ಅಷ್ಟಲಕ್ಷ್ಮಿಯರ ಪೂಜೆ ಭಾಳಷ್ಟು ಸೊಗಸಾಗಿರ್ತಕ್ಕಂಥ ರೀತಿಯೊಳಗಡೆ ಸ್ವಾಮಿಗಳು ನೆರವೇರಿಸ್ಕೊಟ್ರು. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ ಈ ಅಷ್ಟಲಕ್ಷ್ಮಿಯರನ್ನು ಶಾಂತಗೊಳಿಸುವುದರಿಂದ ನೂತನ ಮನೆಯಲ್ಲಿ ಐಶ್ವರ್ಯ, ಶಾಂತಿ, ಸಮೃದ್ಧಿ ಎಲ್ಲನೂ ಕೂಡ ನೆಲೆಸುತ್ತೆ ಅಂತಕ್ಕಂಥದ್ದು ಒಂದು ಬಲವಾಗಿರ್ತಕ್ಕಂಥ ನಂಬಿಕೆ. ಭಾಳಷ್ಟು ಕಣ್ಮನ ಸೆಳೀತಕ್ಕಂಥ ರೀತಿಯೊಳಗಡೆ ಮನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇನ್ನೇನು ಮಾರನೇ ದಿನ, ನಾಳೆ ದಿನ ಏನು ಅಂತಂದ್ರೆ ಗೃಹ ಪ್ರವೇಶ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ತಯಾರಿಯೊಳಗಡೆ ತೊಡಗಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಹಾಗೆ ಮನೆಯ ಒಂದು ಒಳನೋಟ ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಷ್ಟಲಕ್ಷ್ಮಿಯರ ಪೂಜೆಗೆ ಏನು ಅಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಿಂದ ಏನು ಅಂತಂದ್ರೆ ತಯಾರಿಯನ್ನು ಮಾಡಿಕೊಂಡಿದೆ. ಗೃಹ ಪ್ರವೇಶದಲ್ಲಿ ಒಳ್ಳೆಯ ರೀತಿಯಿಂದ ಈ ಪೂಜೆಯನ್ನು ಮಾಡಿದರು. ಇದು ನೋಡಿ ನವಗ್ರಹ ಪೂಜೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಏನು ಅಂತಂದ್ರೆ ಪೂಜಾ ತಯಾರಿಯನ್ನು ಸ್ವಾಮಿಗಳು ಏನು ಅಂತಂದ್ರೆ ಮಾಡಿದ್ದಾರೆ. ನೋಡಲಿಕ್ಕೆ ಭಾಳಷ್ಟು ಏನು ಅಂತಂದ್ರೆ ಖುಷಿ ಅನಿಸುತ್ತೆ. ಆ ರೀತಿಯೊಳಗಡೆ ಇಷ್ಟೆಲ್ಲ ರೆಡಿ ಮಾಡಿರ್ತಕ್ಕಂಥ ಅವರುಗಳು ನಾಳೆ ದಿನ ಏನು ಅಂತಂದ್ರೆ ಗೃಹ ಪ್ರವೇಶ ಕಾರ್ಯಕ್ರಮ ಇದೆ. ಇವತ್ತಿನ ದಿನ ರಾತ್ರಿಯೇ ಇದೆಲ್ಲನೂ ಕೂಡ ಏನು ಅಂತಂದ್ರೆ ತಯಾರಿ ನಡೆಸಿದ್ರು. ಸಮಯ ಸುಮಾರು ಈಗ ರಾತ್ರಿ 2 ಗಂಟೆ ಆಗ್ಲಿಕ್ಕೆ ಬಂದಿದೆ. ಇನ್ನೂ ಕೂಡ ಆ ಪೂಜೆಯ ತಯಾರಿಯೊಳಗಡೆ ಇದ್ದಾರೆ. ಈ ರೀತಿ ಎಲ್ಲನೂ ತಯಾರು ಮಾಡಬೇಕು ಅಂತಂದ್ರೆ ಭಾಳಷ್ಟು ಸಮಯ ಹಿಡಿತಕ್ಕಂಥದ್ದು. ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಆಸಕ್ತಿಯಿಂದ ಒಂಚೂರು ಏರ್ಪೇರ್ ಆಗದೇ ಇರತಕ್ಕಂಥ ರೀತಿಯಿಂದ ಅದ್ಭುತವಾಗಿರ್ತಕ್ಕಂಥ ಪೂಜಾ ತಯಾರಿಯನ್ನು ಸ್ವಾಮಿಗಳು ಮಾಡಿದ್ದಾರೆ. ನಿಜಕ್ಕೂ ನನಗೆ ಆಶ್ಚರ್ಯ ಅನ್ನಿಸ್ತು. ಇಷ್ಟೊಂದು ಏನು ಅಂತಂದ್ರೆ ಅದ್ಧೂರಿಯಾಗಿ ಈ ಒಂದು ಪೂಜೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನಾನು ಹಲವಾರು ಗೃಹ ಪ್ರವೇಶ ಕಾರ್ಯಕ್ರಮಗಳನ್ನು ನೋಡಿದ್ದೆ. ಅಲ್ಲಿ ನವಗ್ರಹ ಪೂಜೆ ಮುಂತಾದವುಗಳನ್ನು ಎಲ್ಲನೂ ಕೂಡ ನೋಡಿದ್ದೆ. ಆದರೆ ಈ ರೀತಿ ಇರ್ತಕ್ಕಂಥ ಪೂಜೆಯನ್ನು ನೋಡಿದ್ದು ಇದೇ ಮೊದಲು. ನೋಡಿ, ಇದು ಪರಮೇಶ್ವರ, ಮಧ್ಯದೊಳಗಡೆ ಗಣೇಶ, ಹಾಗೆ ಪಕ್ಕಕ್ಕೆ ಏನು ಅಂತಂದ್ರೆ ಪಾರ್ವತಿ, ಅವ್ರ ಕೆಳಗಡೆ ಭಾಗದೊಳಗಡೆ ಏನು ಅಂತಂದ್ರೆ ಅಷ್ಟಲಕ್ಷ್ಮಿಯರು, ಲಕ್ಷ್ಮಿಯ ರೂಪವಾಗಿರ್ತಕ್ಕಂಥ 8 ಜನ ಲಕ್ಷ್ಮಿಯರ ಪೂಜೆ ಅಂತು. ಭಾಳಷ್ಟು ಇದು ನೋಡಲಿಕ್ಕೆ ಏನು ಅಂತಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಈ ಮಟ್ಟದೊಳಗಡೆ ಏನು ಅಂತಂದ್ರೆ ತಯಾರಿಯನ್ನು ನೋಡಿರ್ತಕ್ಕಂಥದ್ದು ನಾನು ಇದೇ ಮೊದಲ ಸಲ. ನಿಜಕ್ಕೂ ಸ್ವಾಮಿಗಳು ಭಾಳಷ್ಟು ಅದ್ಭುತವಾಗಿ ಈ ಪೂಜೆಯನ್ನು ನೆರವೇರಿಸಿಕೊಟ್ರು. ಈ ಸ್ವಾಮಿಗಳದ್ದು ಇನ್ನೊಂದು ವಿಶೇಷ ಏನು ಅಂತಂದ್ರೆ ಬಳ್ಳಾರಿ ಒಳಗಡೆ ಇರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ಮನೆಯೊಳಗಡೆ ಇವರು ಪೂಜೆಯನ್ನು ಮಾಡ್ತಾರ ಅಂತಕ್ಕಂಥ ವಿಚಾರವನ್ನು ಕೇಳಿ ನನಗೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತು. ಈ ಒಂದು ಪೂಜೆಗೆ ಆ ಒಂದು ಪುರೋಹಿತರನ್ನು ಏನು ಅಂತಂದ್ರೆ ಬಳ್ಳಾರಿಯಿಂದ ಏನು ಅಂತಂದ್ರೆ ಕರೆಸಿದ್ರು. ಇದು ನೋಡ್ರಿ ನವಗ್ರಹದ ರಂಗ. ಇದನ್ನು ಕೂಡ ಏನು ಅಂತಂದ್ರೆ ವಿವಿಧ ಧಾನ್ಯಗಳನ್ನು ಬಳಸಿ ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಇದನ್ನು ತಯಾರು ಮಾಡಿದ್ದಾರೆ. ನನಗಂತೂ ಭಾಳಷ್ಟು ಆ ಪೂಜೆಯನ್ನು ನೋಡಿ ಭಾಳಷ್ಟು ಏನು ಅಂತಂದ್ರೆ ರೋಮಾಂಚನ ಆಯಿತು. ಇಂಥ ಪ್ರಮಾಣದೊಳಗಡೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಅದ್ಭುತವಾಗಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದನ್ನು ನನಗೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತು. ಹಾಗೆ ಖುಷಿನೂ ಕೂಡ ಅನ್ನಿಸ್ತು. ಭಾಳಷ್ಟು ಅದ್ಭುತವಾಗಿ ಏನು ಅಂತಂದ್ರೆ ನೂತನ ಮನೆಯ ಗೃಹ ಪ್ರವೇಶವನ್ನು ಅದ್ಭುತವಾಗಿರ್ತಕ್ಕಂಥ ರೀತಿ ಒಳಗಡೆ ಏನು ಅಂತಂದ್ರೆ ನೆರವೇರಿಸ್ಕೊಟ್ರು. ಇದು ನೋಡಿ ನೂತನ ಮನೆಯ ಒಂದು ಒಳನೋಟ, ಒಳಗಡೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಭಾಳಷ್ಟು ಸೊಗಸಾಗಿರ್ತಕ್ಕಂಥ ರೀತಿಯಿಂದ ವಿನ್ಯಾಸವನ್ನು ಮಾಡಿದ್ದಾರೆ. ನಿಜಕ್ಕೂ ಏನು ಅಂತಂದ್ರೆ ನನಗೆ ಭಾಳಷ್ಟು ಖುಷಿ ಕೊಟ್ಟಿದ್ದೇನು ಅಂತಂದ್ರೆ ಆ ಒಂದು
ಪೂಜೆ, ಅಷ್ಟಲಕ್ಷ್ಮಿಯರ ಪೂಜೆ, ನವಗ್ರಹದ ಪೂಜೆಯನ್ನು ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಏನು ಅಂತಂದ್ರೆ ತಯಾರಿಯನ್ನು ಮಾಡಿದರು. ಸೊ ಸಾಕಷ್ಟು ಲಕ್ಷಗಟ್ಟಲೆ ಏನು ಅಂತಂದ್ರೆ ಖರ್ಚನ್ನು ಮಾಡಿ ಮನೆಯನ್ನು ಕಟ್ಟಿಸಿರ್ತೀರಿ. ಮನೆಯೊಳಗಡೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸಬೇಕು ಅಂತಂದ್ರೆ ಈ ಪೂಜಾ ಕಾರ್ಯ ಅಂತಕ್ಕಂಥದ್ದು ಭಾಳಷ್ಟು ಅವಶ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಭಾಳಷ್ಟು ಖರ್ಚು ಮಾಡಿ ಈ ಒಂದು ಪೂಜೆಯನ್ನು ಏನು ಅಂತಂದ್ರೆ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಶಾಸ್ತ್ರಿಗಳು ಏನು ಪೂಜೆಯನ್ನು ನೆರವೇರಿಸಿಕೊಟ್ಟಲ್ಲ, ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಏನು ಅಂತಂದ್ರೆ ಒಂದು ಕೆಲಸವನ್ನು ಮಾಡಿದರು. ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಚಿತ್ರದಲ್ಲಿ ಗಮನಿಸ್ಬೋದು. ಒಂಥರ ನೋಡಲಿಕ್ಕೇನೆ ಏನು ಮನಸ್ಸಿಗೆ ತುಂಬಿ ಬರ್ತಕ್ಕಂಥ ರೀತಿಯಿಂದ ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಮಾಡಿದಾರ ಅಂತಂದ್ರೆ ರೆಡಿ ಮಾಡಿದ್ದಾರೆ. ಕಣ್ಣುಗಳು ಕೂಡ ಏನಾಗೋದಿಲ್ಲ ಅಂತಂದ್ರೆ ಸಾಲೋದಿಲ್ಲ. ಈಗ ಬೆಳಗಿನ ಸಮಯ ಗೃಹ ಪ್ರವೇಶಕ್ಕಾಗಿ ಹಸುವನ್ನು ಕೂಡ ತಂದಿದ್ದಾರೆ. ಇಲ್ಲೆಲ್ಲ ಶ್ರೀಗಳು ಪೂಜೆ ಒಳಗಡೆ ಏನು ಅಂತಂದ್ರೆ ನಿರತರಾಗಿದ್ದಾರೆ. ಅವ್ರ ತಂದೆಯವರು, ಇವರು ಕೆಂಪು ವಸ್ತ್ರ ಧರಿಸಿರ್ತಕ್ಕಂಥವ್ರು ಅವ್ರ ಮಗ. ಇವರೇ ನೋಡಿ ಬಳ್ಳಾರಿ ಒಳಗಡೆ ಸಚಿವ ಶ್ರೀರಾಮುಲು ಅವರ ಮನೆಯೊಳಗಡೆ ಏನು ಅಂತಂದ್ರೆ ಪೂಜೆಯನ್ನು ನೆರವೇರಿಸ್ತಕ್ಕಂಥವ್ರು. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಅವರು ಹೇಳ್ತಕ್ಕಂಥ ಶ್ಲೋಕಗಳು, ಮಂತ್ರಗಳು ನನಗಂತೂ ಕೂಡ ಭಾಳಷ್ಟು ಏನು ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತು. ಇಷ್ಟು ಸಣ್ಣ ವಯಸ್ಸಿನೊಳಗಡೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಯಾರಿಯನ್ನು ಮಾಡಿ ನೋಡಿ. ಈಗ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಮನೆ ಅನ್ನೋದು ಎರಡೇ ಅಕ್ಷರ, ಅರ್ಥ ಬಾಳ್ದೊಳದ ಮ ಅಂದ್ರೆ ಮನಸ್ಸು, ಮೇ ಅಂದ್ರೆ ನೆಮ್ಮದಿ. ಈಗ ನಾವೆಲ್ಲೋ ನೂತನ ಮನೆಯ ಕುರಿತಾಗಿ ಮನೆ ಬಂದ ಸ್ವಲ್ಪ ಕುಂತಾಗ ಸಮಾಧಾನ, ಮನೆಯವರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನೆ ನಮ್ಮ ಜಾಗದ ಬಂದು ಕುಂತಾಗ ಸಮಾಧಾನ ಅಂತ ಮನೆ ಇವತ್ತು ಪ್ರವೇಶ ಮಾಡ್ತಾ ಇದ್ವಿ. ಕುಲದೇವರ ಸ್ಮರಣೆ ಮಾಡ್ಕೊಳ್ರಿ. ಸ್ಮರಣೆ ಮಾಡ್ಕೊಂಡು ಬಾಗಿಲನ್ನ ನಿಧಾನ ಇಬ್ರು ತೆಗಿ, ಹತ್ರ ಮೇಲೆ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಕುಲದೇವರನ್ನ ಹಿರಿಯರನ್ನ ನೋಡ್ಬೋದು. ಈಗ ನೂತನ ಮನೆಯ ಗೃಹ ಪ್ರವೇಶ ಬಾಗಿಲನ್ನು ತೆಗಿತಾರೆ. ಅದರ ಜೊತೆಗೆ ಹಸು ಕೂಡ ಏನು ಅಂತಂದರೆ ರೆಡಿಯಾಗಿದೆ ಗೃಹ ಪ್ರವೇಶಕ್ಕೆ. ಅಂದ್ರೆ ಮನೆಯೊಳಗೆ ಹೊಸದಾಗಿ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದೊಳಗೆ ಗೋಮಾತೆಯನ್ನು ಮೊದಲು ಒಳಗಡೆ ಕಳಿಸಿ ಆಮೇಲೆ ಏನು ಅಂತಂದ್ರೆ ಆ ಮನೆಗೆ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ನಮ್ಮದು ಒಂದು ಸತ್ ಸಂಪ್ರದಾಯ. ಗೋಮಾತೆ ಅಂತಕ್ಕಂಥವ್ರು ಹಿಂದೂಗಳ ದೃಷ್ಟಿಯಲ್ಲಿ ಭಾಳಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಸುಖ ಸಮೃದ್ಧಿಯನ್ನು ನೀಡ್ತಕ್ಕಂಥದ್ದು. ಈವರೆಗೂ ವಿಡಿಯೋ ವೀಕ್ಷಿಸ್ತಕ್ಕಂಥ ಸಂಬಂಧದಲ್ಲಿ